ಹಾಯ್ ಹಲೋ ನಮಸ್ತೆ. ಇವತ್ತು ಪಿಜಿನ್ ಶೋರೂಮಿಂದಲೇ ನಾನು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿಲಯ. ನಾನು ಸ್ಟವ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. 6 ಮಂತ್ ಆಗಿದೆ ಅಷ್ಟೇ ನಾನು ಸ್ಟವ್ ತೊಗೊಂಡು. ಸ್ವಲ್ಪ ಅದರಲ್ಲಿ ಬರ್ನಲ್ಲೆಲ್ಲ ಪ್ರಾಬ್ಲಮ್ ಇದೆ, ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಪಿಜಿನ್ ಶೋರೂಮ್ಗೆ. ಪಿಜಿನೂ ಒಳ್ಳೆ ಬ್ರ್ಯಾಂಡ್, ಆದರೆ ನನಗೆ ಯಾಕೆ ಈ ರೀತಿ ಆಯಿತು ಅಂತಲೇ ಗೊತ್ತಿಲ್ಲ. ಹಾಗಾಗಿ ನನ್ನ ಹತ್ರ ಇನ್ನೂ ಒಂದು ಸ್ಟೀಲ್ ಸ್ಟವ್ ಇತ್ತು, ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡೋಣ. 2 ಸ್ಟವ್ನ ತೊಗೊತಾರ ಏನು ಅಂತ ಕೇಳಲಿಕ್ಕೆ ಬಂದಿದ್ದೀನಿ. ಇದೇ ಶೋರೂಮಲ್ಲಿ ನಾನು ಬೈ ಮಾಡಿರೋದು ಮಿಕ್ಸಿ ಮತ್ತು ಸ್ಟವ್ನ. 6 ಮಂತ್ ಆಗಿದೆ, ವಾರಂಟಿ ಇನ್ನೂ ಇದೆ 1 ಇಯರ್. ಹಾಗಾಗಿ ಬಂದು ಅವ್ರ ಹತ್ರ ಮಾತಾಡಲಿಕ್ಕೆ ಬಂದಿದ್ದೀವಿ ಬೆಳಿಗ್ಗೆ ಇದರಲ್ಲಿ ವಿಡಿಯೋದಲ್ಲಿ. ಈಗ ಬಂದು ಇದರಲ್ಲಿ ಪಿಜಿನಲ್ಲಿ ಬಂದು ಆಫರ್ ನಡೀತಾ ಇದೆ. ನಮ್ಮ ಹಳೆ ಸ್ಟವ್ಗೆ 40% ಹಾಕ್ಕೊಂಡು ಹೊಸ ಸ್ಟವ್ನ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಏನಿಲ್ಲ ಬರ್ನಲ್ ಪ್ರಾಬ್ಲಮ್ ಅಷ್ಟೇ. ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಟವ್ ಏನು ಎಕ್ಸ್ಚೇಂಜ್ ಮಾಡೋದು ಬೇಡ ಅಂಥೇಳಿ. ಹಳೆ ಸ್ಟವ್ ಇದೆಯಲ್ಲ ಸ್ಟೀಲ್ ಸ್ಟವ್, ಹಾಗಾಗಿ ಅದನ್ನು ಬೇರೆದನ್ನ ತಗೋ ಅಂತ ಹೇಳ್ತಾಯಿದ್ರು. ಅಮ್ಮ ಬಂದು ಒಂದು ಸ್ಟವ್ನ ತಗೋ ಎಕ್ಸ್ಟ್ರಾ ಇವಾಗ ಅಂಥೇಳಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ತೊಗೊಬಂದ್ಬಿಟ್ಟಿದ್ವಿ, ಎಕ್ಸ್ಚೇಂಜ್ ಮಾಡ್ಕೊಬಿಡು ಅಂತೇಳಿ ಅಮ್ಮ ಹೇಳ್ತಾಯಿದ್ರು. ನಿನಗೆ ಬೇಡ ಅಂದರೆ ನಾನು ತೊಗೊಂಡು ಹೋಗ್ತೀನಿ ಅಂಥೇಳಿ ಸ್ಟವ್ನ ತೊಗೊತಾ ಇದ್ದೀವಿ. ಇದು ನೋಡಿ ಗ್ಯಾಸ್ ಸ್ಟವ್. ನಾನು ಬಂದು ಇದು ಒಂದು ತೊಗೊಂಡಿದ್ದೀನಿ. ನಾನು ಕೂಡ ಒಂದು ಕರೆಂಟ್ ಸ್ಟವ್ನ ತೊಗೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತೇಳಿ. ಮಿಕ್ಸಿ ಕೂಡ ಬೈ ಮಾಡಿದ್ದೀನಿ. ಈ ಥರ ಇದೆ ನೋಡಿ ಶೋರೂಮಲ್ಲೆಲ್ಲ. ಇವಾಗ ಯಾವುದೇ ರೀತಿಯಾದಂಥ ಜಸ್ಟ್ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ 40%. ಯಾವುದೇ ರೀತಿಯಾದಂಥ ಕಾಂಬೋ ಸೆಟ್ಸ್ ಯಾವುದು ಕೂಡ ಇಟ್ಟಿಲ್ಲ. ಡಿಸೆಂಬರ್ ಎಂಡಿಂಗಲ್ಲಿ ಇಡ್ತಾರಂತೆ. ಬಟ್ ಅದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಿಕ್ಸಿಗಳನ್ನೆಲ್ಲ ಬೈ ಮಾಡಿದ್ದೀನಿ, ಕುಕ್ಕರ್ಗಳನ್ನೆಲ್ಲ ಬೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ದೋಸೆ ತವನೂ ಕೂಡ ಇಲ್ಲೇ ಬೈ ಮಾಡಿದ್ದು ನಾನು. ಈ ಶೋರೂಮಲ್ಲಿ ಪರವಾಗಿಲ್ಲ. ಪ್ರೆಸ್ಟೀಜ್ಗೆ ಹೋಲಿಸ್ಕೊಂಡ್ರೆ ಪಿಜಿನಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ, ಆದರೆ ವಾರಂಟಿ ಎಲ್ಲ ಸಿಗುತ್ತೆ ನಮಗೆ. ಹಾಗಾಗಿ ನಾನು ಇಲ್ಲಿಗೆ ಬರೋದು. ನಾನು ಕಂಪೇರಿಟಿವ್ ಮಾಡ್ತೀನಿ, ಪಿಜಿನ ಎಷ್ಟಿದೆ, ಪ್ರೆಸ್ಟೀಜ್ ಎಷ್ಟಿದೆ ಅಂತೇಳಿ ನೋಡಿ ತೊಗೊಳ್ಳೋದು. ಆನ್ಲೈನ್ ಮುಂಚೆನೇ ಸರ್ಚ್ ಮಾಡಿ ಬಂದಿರ್ತೀನಿ ಒಂದು ಸಾರಿ ನಾನು. ಫೈನಲಿ ಇವಾಗ ಬಂದು ಅದನ್ನು ಬಂದು ಪಿಜಿನ್ ಕಡೆ ಇದ್ರ ಕಡೆಯಿಂದ ಬರ್ತಾರೆ ಸರ್ವಿಸ್ ಮಾಡಲಿಕ್ಕೆ ಅಂತ ಹೇಳಿದರು. ಹಾಗಾಗಿ ಹಳೆ ಸ್ಟವ್ನು ತೊಗೊಂಡು ಹೊಸ ಸ್ಟವ್ನು ತೊಗೊಂಡು ಮನೆ ಕಡೆ ಹೊರಟಿದ್ದೀನಿ. ಯಾತಕ್ಕಾಗಿ ಎಕ್ಸ್ಚೇಂಜ್ ಮಾಡಿದಂತಲೂ ಕೂಡ ನಿಮಗೆ ಹೇಳ್ತೀನಿ ವಿಡಿಯೋದಲ್ಲಿ. ಈಗ ನೋಡಿ ಮನೆಗೆ ಬಂದಿದ್ದಾಯಿತು. ಹಳೆ ಸ್ಟವ್ನ ತೊಗೊಂಡು ಒಂದು 2000 ರುಪೀಸ್ನ ಕೊಟ್ವಿ ಎಕ್ಸ್ಟ್ರಾ. ಸ್ಟವ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ಟೀಲ್ ಸ್ಟವ್ನ ತೊಗೊಬಂದಿದ್ದಾಯಿತು. ಇವಾಗ ಬ್ಲ್ಯಾಕ್ ಸ್ಟವ್ ಬೇಡ, ಗ್ಲಾಸ್ ಸ್ಟವ್, ಸ್ಟೀಲ್ ಸ್ಟವೇ ಯೂಸ್ ಮಾಡು, ಹಾಗೆ ಹೀಗೆ ಅಂತ ಏನೇನೋ ಅಮ್ಮ ಬಂದು, ನನ್ನ ಹಸ್ಬೆಂಡು ನಮ್ಮ ಅಮ್ಮ ಬಂದು ಅವ್ರದ್ದು ಕಂಪ್ಲೇಂಟ್ ಜಾಸ್ತಿ ಇದೆ. ಸ್ಟೌವಲ್ಲಿ ತುಂಬ ತಿನ್ನಾಗಿದೆ ಸ್ಟವ್ ಇಡೋ ಜಾಗ, ಹಾಗೆ ಹೀಗೆ ಅಂತೇಳಿ. ಸದ್ಯಕ್ಕೆ ಮನುಷ್ಯ ಇದ್ದಾನೆ, ಅದು ಇದಿರುತ್ತಲ್ಲ ಇದು ಸ್ಟ್ಯಾಂಡು, ಅದು ಬಂದು ಬಿದ್ದೋಗ್ಬಿಡುತ್ತಂತೆ ಪಾಪು ಕಾಲ ಮೇಲೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ದಾರೆ. ಸ್ವಲ್ಪ ಎತ್ತರ ಕಡಿಮೆ ಇದೆ ಅಂತಲೂ ಕೂಡ ಹೇಳ್ತಾರೆ. ತುಂಬ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಈ ಸ್ಟೌವಲ್ಲಿ. ನನಗಂತೂ ಭಾಳ ಚೆನ್ನಾಗಿದೆ, ನಾನು ಕುಕ್ ಮಾಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನನ್ನ ಹಸ್ಬೆಂಡ್ ನಮ್ಮ ಅಮ್ಮನಿಗೆ ಕಂಪ್ಲೇಂಟ್. ಅದು ಸ್ವಲ್ಪ ಸರ್ವಿಸ್ ಮಾಡೋವ್ರಿಗೂ ಈ ಸ್ಟವ್ನ ಯೂಸ್ ಮಾಡು ಹಾಗೆ ಹೀಗೆ ಅಂತ ಹೇಳಿದರು. ಓಕೆ ಸರಿ, ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಬೆಳಗ್ಗೆ ಇದರಲ್ಲಿ ನೀರು ಕಾಯಿಸ್ಕೊಂಡಿದ್ದೆ. ಆ ಸ್ಟವ್ನ ಬಿಚ್ಚಿದ ತಕ್ಷಣ ಇದನ್ನು ಕೂಡ ನನಗೆ 3800 ಏನೋ ಕೊಟ್ಟಿದ್ದೀನಿ. ಇದು ಪಿಜಿನ್ಸ್ದು ಕರೆಂಟ್ ಸ್ಟವ್ವು. ಇದು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನನಗೆ ಗ್ಯಾಸ್ ಖಾಲಿ ಆದಾಗೆಲ್ಲ ಇದೇ ಕೈ ಹಿಡಿಯೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಇದರಲ್ಲದೆ ಏನೂ ಪ್ರಾಬ್ಲಮ್ ಇಲ್ಲ. ಇದು ತುಂಬ ಚೆನ್ನಾಗಿರುವಂಥ ಫುಲ್ಲು ಅಲ್ಯೂಮಿನಿಯಂ ಪ್ರತಿಯೊಂದು ಕೂಡ ಇದರಲ್ಲಿ ಇಟ್ಟು ನಾವು ಕುಕ್ ಮಾಡ್ಕೋಬೋದು ಈ ಸ್ಟೌವಲ್ಲಿ. ಅಂದರೆ ಸಿಲ್ವರು ಮತ್ತು ಕಬ್ಬಿಣ ಎಲ್ಲನೂ ಕೂಡ ಅದರಲ್ಲಿ ಇದು ಮಾಡ್ಕೋಬೋದು. ಕೆಲವೊಂದರಲ್ಲಿ ಬರೀ ಸ್ಟೀಲ್ನೇ ಇಟ್ಟು ಕುಕ್ ಮಾಡೋದಿರುತ್ತೆ. ಹಾಗಾಗಿ ನಾನು ಅದನ್ನು ತೊಗೊಂಡೋದು ಕರೆಂಟ್ ಸ್ಟವ್ವು 3800 ಸಮಥಿಂಗ್ ಕೊಟ್ಟಿದ್ದೀನಿ. ಅದು ಒಂದು 1 ಇಯರ್ ಆಗೋಗಿದೆ ಅದು ಆಲ್ರೆಡಿ ತಂದು. ತುಂಬ ಚೆನ್ನಾಗಿದೆ ಅದು. ಸ್ಟೀಲ್ ಸ್ಟವ್ ಫಿಟ್ ಮಾಡಿದ್ದಾರೆ. ಫೈನಲಿ ಇದನ್ನೇ ಯೂಸ್ ಮಾಡು ಅಂತ, ಸದ್ಯಕ್ಕೆ ಈಗ ಇದನ್ನೇ ಯೂಸ್ ಮಾಡು, ನೆಕ್ಸ್ಟ್ ನೀನು ಅದನ್ನು ಸರ್ವಿಸ್ ಮಾಡಿ ಇಟ್ಕೊಳ್ಳುವಂತೆ, ಬರ್ನಲ್ಲೆಲ್ಲ ಚೇಂಜ್ ಮಾಡಿ ಅಂತೇಳಿ ಇದನ್ನೇ ಫಿಟ್ ಮಾಡಿಕೊಟ್ರು. ಇದು ನಮ್ಮ ಅಮ್ಮನಿಗೆ ತುಂಬ ಇಷ್ಟ ಆಗಿರುವಂಥ ಸ್ಟವ್ವು. ತುಂಬ ಎತ್ತರವಾಗಿದೆ, ಹಳೆ ಕಾಲದ ಸ್ಟವ್ವೇ ನಮಗೆ ಚೆಂದ. ನಾನು ತೊಗೊಂಡೋಗ್ತೀನಿ ಬಿಡು ನಿನಗೆ ಬೇಡ ಅಂದರೆ, ಹಾಗೆ ಹೀಗೆ ಅಂತೇಳಿ ಲಾಸ್ಟಿಗೆ ಇದು ಫಿಟ್ ಮಾಡಿದ್ದಾರೆ. ಅದನ್ನು ರೆಡಿ ಮಾಡಿಸೋ ಗಂಟ ಇದನ್ನೇ ಯೂಸ್ ಮಾಡ್ತೀನಿ. ಈಗ ವ್ಲಾಗ್ ಜೊತೆ ಒಂದು ಮನಿ ಟಿಪ್ಸ್, ಸೇವಿಂಗ್ ಟಿಪ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ನಾನು ಟೈಟಲಲ್ಲಿ ಹಾಕಿದ್ದೀನಿ.
ಹಸ್ಬೆಂಡ್ ಹತ್ರ ಕೆಲವೊಂದು ವಿಚಾರಗಳನ್ನ ಯಾವುದನ್ನು ಶೇರ್ ಮಾಡಿ ನೋಡಿ ಈ ಥರ ಒಂದು ಸೂಕ್ಷ್ಮ ವಿಚಾರಗಳನ್ನ ತಿಳಿಸಿದ್ರೆ ಅವರು ಖಂಡಿತ ನೀವು ನಾನು ಕಮೆಂಟ್ಸಲ್ಲಿ ತುಂಬ ಜನ ಹೇಳ್ತಾ ಇರ್ತಾರೆ ನನ್ನ ಹಸ್ಬೆಂಡ್ ಅಮೌಂಟ್ ಕೊಡೋದಿಲ್ಲ, ಯಾವ ರೀತಿ ಸೇವ್ ಮಾಡೋದು ಸಿಸ್ಟರ್ ಹಾಗೆ ಹೇಗೆ ಅಂತೀರಾ. ನಾವು ಮನ ಹೋಲಿಸ್ಕೊಳ್ಳೋದ್ರಲ್ಲಿರುತ್ತೆ, ಕೆಲವೊಂದು ಸೀಕ್ರೆಟ್ ಆ್ಯಂಡ್ ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ಕೊತೀನಿ. ನಾವು ಈ ರೀತಿ ಹೇಳಿ ನೋಡಿ ನಿಜವಾಗ್ಲೂ ಅಮೌಂಟ್ನ ಕೊಟ್ಟೇ ಕೊಡ್ತಾರೆ. ನಾನು ಕೂಡ ಈ ಸೀಕ್ರೆಟ್ಗಳನ್ನೆಲ್ಲ ಯೂಸ್ ಮಾಡಿ ಇವಾಗ ನನ್ನ ಹಸ್ಬೆಂಡ್ ಹೌದಲ್ವಾ ನೀನು ಇದೇ ಮಾಡ್ತಿರೋ ಸರಿಯಾಗಿದೆ, ನೀನು ಮಾಡು ಇನ್ನೂ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಮ್ಮ ಹಸ್ಬೆಂಡ್ ಮನ ಹೋಲಿಸ್ಕೊಂಡು ನಾನು ಕೂಡ ಅರ್ನಿಂಗ್ ಸ್ಟಾರ್ಟ್ ಮಾಡಿರೋದು. ನನ್ನ ಅಮ್ಮನೂ ಕೂಡ ಇದೇ ರೀತಿ ಮಾಡೋದು. ಕೆಲವೊಂದು ಸಿಂಪಲ್ ಟಿಪ್ಸ್ಗಳಿರುತ್ತೆ ಅಷ್ಟೇ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಶಾವಿಗೆ ಇರುತ್ತಲ್ಲ ಅದಕ್ಕೆ ಚಿತ್ರಾನ್ನ ಕಲಿಸ್ಕೊಳ್ಳೋದು ಅಷ್ಟೇ. ಈ ರೀತಿ ಒಗ್ಗರಣೆ ಹಾಕ್ಬಿಟ್ಟು ಇದು ರೆಸಿಪಿ ಬೇಕಾದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಥರ ಬೆಳಿಗ್ಗೆನೇ ಶಾವಿಗೆನ ತಿಂಡಿಗೆ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಒಗ್ಗರಣೆಯಲ್ಲಿ. ಈ ಥರ ಮಾಮೂಲಿ ಲೆಮನ್ ಚಿತ್ರಾನ್ನ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ಇದು ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಇದು ತುಂಬ ಟೇಸ್ಟಿಯಾಗಿರುತ್ತೆ ಶಾವಿಗೆಲಿ ಮಾಡೋದ್ರಿಂದ. ಅಮ್ಮ ನೋಡಿ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿರೋದು ಹಿಂಗೆ ಹೇಳು ಅಂತ ಹೇಳ್ತಾ ಇದ್ದೀನಿ. ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಾಯಲ್ಲಿ ಕೂಡ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈ ಥರ ಸ್ವಲ್ಪ ಲೆಮನ್ಗೆ ಚಿತ್ರಾನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನದು ಗೊಜ್ಜು ಮಿಕ್ಸ್ ಮಾಡ್ಕೊಂಡು ತಿಂತಾ ಇರೋದು. ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ ಏನು ಕೂಡ ಫೇಸ್ಗೆ ಅಪ್ಲೈ ಮಾಡಿಲ್ಲ, ಈ ಬ್ರೈಟಾಗಿ ಕಾಣ್ತಿದೆಯಲ್ಲ ಅಂತ ನಾನೇ ನೋಡ್ಕೊತಾ ಇದ್ದೀನಿ ನನ್ನ ಫೇಸ್ನ. ನೆಕ್ಸ್ಟು ಕಾಯಲ್ಲೂ ಕೂಡ ಮಾಡ್ಕೊಂಡಿದ್ದೆ. ಲಿತಿಮ ಮನೀಶು ಕಾಯಲ್ಲಿ ಸ್ವೀಟ್ ಹಾಕಿದ್ರೆ ಪಾಯಸ ರೀತಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಏನಿಲ್ಲ ಬೆಲ್ಲ ಕಾಯಿ ಎಲ್ಲ ರುಬ್ಕೊಂಡು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ಇದು ಮಾಡ್ಕೊಂಡು ಕುದಿಸ್ಕೊಂಡ್ರೆ ಕಾಯಲ್ಲಿ ರೆಡಿ. ಶಾವಿಗೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ನೋಡಿ ಮನೀಶ್ ಕೂಡ ಬೆಳಿಗ್ಗೆನೇ ಎದ್ಬಿಟ್ಟು ಏನು ಮಾಡ್ತಾಯಿದ್ದಾನೆ, ಅವನಿಗೆ ತಿನ್ನೋದಕ್ಕೆ ಇಷ್ಟ. ಕಾಯಲ್ಲೆಲ್ಲ ಹಾಕಿರ್ತೀವಲ್ಲ ಸ್ವೀಟ್ ಅಂದರೆ ಇಷ್ಟ, ಖಾರ ಅಂದರೆ ಅಳ್ತಾನೆ ಓಡ್ತಾನೆ ಖಾರ ತಿನ್ನಲಿಕ್ಕೆ. ನಾನು ಸಿಂಪಲ್ ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ತೀನಿ ವ್ಲಾಗ್ ಜೊತೆ. ನನಗೆ ತಿಳಿದಿರುವಂಥ ಈ ಥರ ಹೇಳಿದ್ರೆ ನಿಜವಾಗ್ಲೂ ಹಸ್ಬೆಂಡ್ ಮನ ಉಳಿಸ್ಕೋಬೋದು, ಅಮೌಂಟ್ ಕೊಡ್ತಾರೆ ಅನ್ನೋದು ನನ್ನ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ ವ್ಲಾಗ್ ಜೊತೆ. ನನ್ನಮ್ಮ ಕೂಡ ಇದೇ ಮಾಡಿರೋದು, ಕೆಲವೊಬ್ಬರು ಇದೇ ರೀತಿ ಮಾಡಿದ್ದಾರೆ, ಹಾಗಾಗಿ ನಾನು ಕೂಡ ಇದನ್ನೇ ಮಾಡಿರೋದು. ಹಾಗಾಗಿ ಹೇಳ್ತೀನಿ, ಮೊದಲಿಗೆಲ್ಲ ನನ್ನ ಹಸ್ಬೆಂಡ್ ಕೂಡ ಅಮೌಂಟ್ ಕೊಡ್ತಿರಲಿಲ್ಲ ನನಗೆ. ಯಾವಾಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ನಿಜವಾಗ್ಲೂ ಏನಂದರೆ ಹೆಣ್ಮಕ್ಳು ಇವಾಗ ಹಸ್ಬೆಂಡ್ ಕೊಡೋದಿಲ್ಲ, ನಾನು ದುಡಿತೀನಿ, ನಾನು ಎತ್ತಿರ್ತೀನಿ, ಯಾಕೆ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಅಂಥ ಸಮಯದಲ್ಲಿ ನೀವೇನು ಹೇಳಬೇಕು ಕಾಮಾಗಿ ಹೇಳೋ ವಿಚಾರದಲ್ಲಿ ನಿಧಾನವಾಗಿ ಹೇಳಬೇಕು. ಸಿಡ್ಕೊಂಡು ಜಗಳ ಆಡ್ಕೊಂಡು ಹೇಳಕ್ಕೆ ಹೋದರೆ ಅವರು ನಿಜವಾಗ್ಲೂ ನಮ್ಮ ಮಾತು ಕೇಳಲ್ಲ. ತುಂಬ ಕಾಮಾಗಿ ಹೀಗಲ್ಲ, ನಮಗೆ ನೆಕ್ಸ್ಟ್ ಒಂದು ಹೆಣ್ಣು ಪಾಪು ಇದೆ, ಆ ಪಾಪುಗೆ ನಾಳೆ ಮದುವೆ ಮಾಡಿದ್ರೆ ನಿನ್ನ ಅಳಿಯ ಕೂಡ ಈ ಥರ ನೋಡಿಕೊಂಡ್ರೆ ನೀನು ಇದು ಮಾಡ್ತೀಯಾ ಅಂತ ಹೇಳಬೇಕು ಅವರಿಗೆ. ನಾಳೆ ಒಂದು ಹೆಣ್ಮಗು ಇದೆ, ನಾವು ಅದಕ್ಕೆ ಒಂದು ಬಂಗಾರನ ಮಾಡಿಸಿದ್ರೆ ಆ ಮಗುಗೆ ನಾಳೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. 10 ವರ್ಷದ ಹಿಂದೆ ಬಂಗಾರ ಎಷ್ಟಿದೆ, ಈಗ ಅಮೌಂಟ್ ಎಷ್ಟಾಗುತ್ತೆ, ನಾವು ಒಂದು ಬಂಗಾರನೂ ತೆಗ್ದಿಲ್ಲ ಹೆಣ್ಮಗು ಇದೆ ಅಂತೇಳಿ. ಮತ್ತು ಹೆಣ್ಮಗುಗೋಸ್ಕರ ಹೇಳಿ ನೋಡಿಬೇಕಾದ್ರೆ ಇವಾಗ ನಮ್ಮ ಮೇಲೆ ಪ್ರೀತಿ ಇಲ್ಲಾಂದರೂ ಕೂಡ, ಇವಾಗ ಹೆಂಡತಿ ಮೇಲೆ ಪ್ರೀತಿ ಇಲ್ಲಾಂದರೂ ಕೂಡ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಪ್ರತಿಯೊಂದು ತಂದೆಯೂ ಕೂಡ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅವರು ಈ ಥರ ಹೇಳಿದರೆ ನಿಮ್ಮ ಮಕ್ಕಳಿಗೋಸ್ಕರ ಫ್ಯೂಚರಲ್ಲಿ ನಾವು ಸ್ವಲ್ಪ ಬಂಗಾರನ ತೆಗಿಬೇಕು. ಹೆಣ್ಮಕ್ಳಿದ್ದಾರೆ ಅಂದರೆ ಸ್ವಲ್ಪ ಅವ್ರಿಗೆ ಫ್ಯೂಚರ್ ಎಜುಕೇಷನ್ಗೆ ಹಾಡಿ ಸುಕನ್ಯಾ ಸಮೃದ್ಧಿ ಈ ಥರ ಎಲ್ಲ ಹೇಳಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡದಾಗಿ ಅಮೌಂಟ್ ಸಿಗುತ್ತೆ ಕಣ್ರಿ, ಕಟ್ಟಬೇಕು, 1000 ರೂಪೀಸ್ನ ಕಟ್ಟಿ ಆರ್ ಡಿ ಮಾಡಿಸೋಣ ಅಂತೆಲ್ಲ ಹೇಳಬೇಕು. ನೀವು ಪ್ರತಿಯೊಂದು ಮಕ್ಕಳನ್ನ ತೋರಿಸಿ ನಿಧಾನಕ್ಕೆ ಮಕ್ಕಳಿದ್ದಾರೆ ನಾವು ಜೀವನ ಮಾಡಬೇಕು ಅಂತೆಲ್ಲ ಹೇಳಿ ಅವ್ರನ್ನ ತಿದ್ದುಪಡಿ ಮಾಡಿಕೊಂಡ್ರೆ ಮಕ್ಕಳನ್ನ ಮುಂದಿಟ್ಟು ಮಾತಾಡಿ ನೋಡಿ, ಅವರು ಕೇಳ್ತಾರೆ ಹೌದಲ್ಲ ಇವಳೇನು ದುಂಡು ವೆಚ್ಚ ಮಾಡೋದಕ್ಕೇನು ಹೇಳ್ತಾ ಇಲ್ವಲ್ಲ, ನಿಜ ಅಲ್ವಾ, ಸ್ವಲ್ಪ ಪ್ರಯತ್ನ ಪಡೋಣ ನಾವು ಕೂಡ ಕೊಡೋಣ ಅಂತೇಳಿ. ಫಸ್ಟು ಸ್ಟಾರ್ಟಿಂಗ್ 1000 ಕೊಡ್ತಾರೆ, ಅದನ್ನು ನಾವು ಕೂಡಿಟ್ಟು ಸ್ವಲ್ಪ ಅದರಲ್ಲಿ ಸ್ವಲ್ಪ 1000 2000 ಈ ಥರ ಅಮೌಂಟ್ ಕೊಡ್ತಾ ಇರ್ತಾರೆ. ಇವಾಗ ನಾನು ಬಂದು ಆ ಥರ ಫಸ್ಟು ಸ್ವಲ್ಪನೇ ಕೊಡ್ತಾರೆ, ನಾವು ಅದನ್ನು ಈಸ್ಕೊಂಡು ಅದನ್ನು ಬೆಳೆಸಿ ತೋರಿಸ್ಬೇಕು. ಈಗ ಮಧ್ಯಾಹ್ನಕ್ಕೆ ಬಂದು ನಾನು ತೊಗರಿ ಕಾಳಿನ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಯಾವಾಗಲೂ ಹುರಿದು ಮಾಡ್ಕೊಳ್ಳೋದು. ನಾನು ಪ್ರತಿಯೊಂದು ಸಾಂಬಾರನ್ನು ಎಣ್ಣೆಯಲ್ಲಿ ಫ್ರೈ ಮಾಡೇ ಮಾಡೋದು. ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ತರಕಾರಿ ಸಾಂಬಾರು ಎಲ್ಲನೂ ಫ್ರೈ ಮಾಡೇ ಮಾಡೋದು. ಹಸಿ ಮಸಾಲ ನಾನು ಯೂಸ್ ಮಾಡಲ್ಲ, ಯಾಕಂದರೆ ನನಗೆ ಅಷ್ಟು ಟೇಸ್ಟ್ ಇಷ್ಟ ಆಗಲ್ಲ, ಹಸಿ ಮಸಾಲ ಅಷ್ಟು ನನಗಿಷ್ಟ ಆಗಲ್ಲ. ಹಾಗಾಗಿ ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿ, ಒಂದು ಚಿಕ್ಕ ಸೈಜ್ದು 4 ಟೊಮೊಟೊನ ಇಟ್ಕೊಂಡಿದ್ದೀನಿ ನೋಡಿ ನೀವೇ. ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಅಷ್ಟೇ.
2 ಈರುಳ್ಳಿ, ಒಂದು ಚಿಕ್ಕ ಚಿಕ್ಕ ಸೈಜ್ದು ಒಂದು 3 ಟೊಮೊಟೊನ ಇಟ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೇ ರೀತಿ ನಾನು ಮಸಾಲೆನ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಕೂಡ ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ಮನಿ ಸೇವಿಂಗ್ಸ್ ಹೇಳ್ತೀನಿ. ನಾವೇನು ಮಾಡಬೇಕಂದ್ರೆ ಈ ಥರ ಮಕ್ಕಳನ್ನ ತಂದು ಅಮೌಂಟ್ ಕೊಡದೇ ಇರೋವಂಥ ಹಸ್ಬೆಂಡ್ಗೆ ಮಕ್ಕಳ ವಿಚಾರನ ಹೇಳ್ಕೊಂಡು ಸಮಾಧಾನಾಗಿ ಕಾಮಾಗಿ ಕೂರಿಸ್ಕೊಂಡು ಪ್ರತಿನಿತ್ಯ ನಿಧಾನಕ್ಕೆ ಸ್ವಲ್ಪನೇ ಹೇಳಿ ಅವ್ರಿಗೆ ಟಾರ್ಚರ್ ಆಗಬಾರ್ದು. ನಿಧಾನಕ್ಕೆ ಕೆಲವೊಂದು ಹಸ್ಬೆಂಡ್ಗಳನ್ನ ನಿಧಾನಕ್ಕೆ ಬಗ್ಗಿಸ್ಕೋಬೇಕು. ಸ್ವಲ್ಪ ಸಮಯ ಬೇಕಾಗುತ್ತೆ. ಹಸ್ಬೆಂಡ್ ದುಡಿಮೆ ಮೇಲೆ ನೀವು ಹೇಳ್ತಾ ಹೋಗಬೇಕು, ಈ ಥರ ಸೇವ್ ಮಾಡಬೇಕು, ಇಷ್ಟನ್ನೇ ಖರ್ಚು ಮಾಡಬೇಕು ಅಂತೆಲ್ಲ ಹೇಳಿ. ನನ್ನ ಹಸ್ಬೆಂಡ್ ಕೂಡ ನನ್ನ ಮಗಳ ವಿಚಾರನೇ ಹೇಳ್ಕೊಂಡು ಮುಂದೆ ಫ್ಯೂಚರಲ್ಲಿ ಅವಳಿಗೆ ದೊಡ್ಡವಳಾದಾಗ ಬೇಕುರಿ ಒಂದು ಆರ್ ಡಿ ಕಟ್ಟಿದ್ರೆ ಅವಳು ನಾಳೆ ಹೈಯರ್ ಎಜುಕೇಷನ್ಗೆ ಆಗುತ್ತೆ. ಇವಾಗ ಒಂದು 100 ಗ್ರಾಮ್ ಬಂಗಾರ ತೆಗೆದ್ರೆ ನಾಳೆ ಅದನ್ನು ಅವಳಿಗೆ ಮಾರಿ ಅವಳಿಗೆ ಹೈಯರ್ ಎಜುಕೇಷನ್ ಕೊಡಿಸ್ಬೋದು, ಇಲ್ಲಾಂದರೆ ಮದುವೆ ಮಾಡಿಸ್ಬೋದು. ಇವಾಗ 10 ವರ್ಷದಿಂದ ಗೋಲ್ಡ್ ಎಷ್ಟು ರೇಟ್ ಇತ್ತು, ಈಗ ಎಷ್ಟು ರೇಟ್ ಇದೆ ನೋಡಿದ್ರಾ ಅಂತೆಲ್ಲ ಹೇಳಿ. 3,000 ಇದ್ದಿದ್ದು ಈಗ 12,000 ಆಗಿದೆ, ಎಷ್ಟು ಅಮೌಂಟು ಜಾಸ್ತಿ ಆಗಿದೆ ಅಂತೆಲ್ಲ ಹೇಳಿ. ಈಗ ಗೋಲ್ಡ್ ಚೀಟಿನೂ ಕೂಡ ನಾನು ಅದೇ ರೀತಿ ಕಟ್ತಾ ಇರೋದು. ನೀವು ಕೂಡ ನಿಮ್ಮ ಮನೇಲಿ ಹೆಣ್ಮಗು ಇದೆ ಅಂದರೆ ಈ ಥರ ಹೇಳಿ. ನಾಳೆ ಮದುವೆ ಮಾಡಬೇಕಾಗುತ್ತೆ, ಸ್ವಲ್ಪ ಬಂಗಾರ ತೆಗಿಬೇಕಾಗುತ್ತೆ, ಅವಳಿಗೆ ಎಜುಕೇಷನ್ ಕೊಡಿಸ್ಬೇಕಾಗುತ್ತೆ, ನೀವು ಸ್ವಲ್ಪ ಯೋಚನೆ ಮಾಡಿ ಅಂತೆಲ್ಲ ಹೇಳಿ ನಿಧಾನಕ್ಕೆ ಕಾಮಾಗಿ ಅವ್ರ ಮನ ಉಳಿಸ್ಕೊಳ್ಳಿ. ನೋಡಿ, ಅದಕ್ಕೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಅದಕ್ಕೆ ಸಾಂಬಾರು ಪುಡಿ ಹಾಕಿ ಮಸಾಲಾನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಹಾಕಿ ಈ ಕಡೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲೇ ಮಾಡೋದ್ರಿಂದ ಬೇಗ ಸಾಂಬಾರು ಆಗುತ್ತಲ್ವ, ಹಾಗಾಗಿ ತೊಗರಿಕಾಳು ಸಾಂಬಾರು ತುಂಬ ಟೇಸ್ಟ್, ತುಂಬ ಹೆಲ್ತಿಗೆ ಒಳ್ಳೆಯದು. ಈರುಳ್ಳಿ ಕಟ್ ಮಾಡಿ ಸಣ್ಣದಾಗಿ ಹಚ್ಚಿರೋಂಥ ಅರ್ಧ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಾಡಿಸ್ಕೊಬೇಕು. ನಾನು ಇವಾಗ ಹೇಳ್ತಾ ಇದ್ದೆನಲ್ಲ ಮನಿ ಸೇವಿಂಗ್ಸ್ ಟಿಪ್ಸಲ್ಲಿ, ನಾನು ಅದೇ ರೀತಿ ನನ್ನ ಹಸ್ಬೆಂಡ್ಗೆ ಹೇಳಿ ಮಗಳಿದ್ದಾಳೆ, ನಾವು ಫ್ಯೂಚರ್ನ ಈ ರೀತಿ ಕಟ್ಕೊಂಡು ಹೋಗಬೇಕು, ಈ ರೀತಿ ಮಾಡಬೇಕು, ಸ್ವಲ್ಪನೇ ಸೇವಿಂಗ್ಸ್ ಮಾಡಬೇಕು, ಸುಕನ್ಯಾ ಸಮೃದ್ಧಿ, ಆರ್.ಡಿ, ಸ್ವಲ್ಪ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. 1,000 2,000 ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಪ್ರತಿ ತಿಂಗಳು ನಮಗೆ ಬೆಳೀತಾ ಹೋಗುತ್ತೆ ಕಣ್ರಿ. 10 ವರ್ಷದ ಹಿಂದೆ ಎಷ್ಟಿದೆ, ಈಗ ಎಷ್ಟಿದೆ, ಮುಂದೆ ಫ್ಯೂಚರಲ್ಲಿ ನಾವು ಗೋಲ್ಡಲ್ಲಿ ಹಾಕೋದ್ರಿಂದ ನಮಗೆ ಹಣ ಡಬಲ್ ಆಗುತ್ತೆ ಅಂತೇಳಿ ಅವ್ರಿಗೆಲ್ಲ ಹೇಳಿದ್ಕೆ ಹೌದಲ್ವಾ, ನಿಜ, ನೀನು ಹೇಳ್ತಾ ಇರೋದೆಲ್ಲ ಪ್ರತಿಯೊಂದು ನಿಜ ಆಗಿದೆ. ಮುಂಚೆ ಎಲ್ಲ ಅವ್ರಿಗೂ ಕೂಡ ಸೇವಿಂಗ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಈಗ ನಾನು ಹೇಳ್ಕೊಟ್ಟ ಮೇಲೆ ಹೌದು, ಇನ್ಮೇಲೆ ನಾನು ಕೂಡ ಅಮೌಂಟ್ನ ಕೊಡ್ತೀನಿ, ಅಮೌಂಟ್ನೆಲ್ಲ ಸೇವ್ ಮಾಡು, ಗೋಲ್ಡ್ಗೆ ಹಾಕು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಗೋಲ್ಡ್ಗೆ ಸೇವ್ ಮಾಡು, ಮುಂದೆ ಫ್ಯೂಚರಲ್ಲಿ ಅದು ಬೆಳೀತಾ ಹೋಗುತ್ತೆ. ಮನೆಗಿನೇ ತೊಗೊಳ್ಬೇಕಾದಾಗ ಅದನ್ನು ಸೇಲ್ ಮಾಡ್ಬೋದು, ಇಲ್ಲ ಗಿರ್ವಿ ಇಡ್ಬೋದು. ಒಂದು 100 ಗ್ರಾಮ್ ಬಂಗಾರ ಇದ್ದರೆ ಈಗ 6 ಲಕ್ಷ ರೂಪಾಯಿ ಮೇಲೇ ನಮಗೆ ಅಮೌಂಟ್ ಸಿಗುತ್ತೆ. ಹಾಗಾಗಿ ಒಂದು 100 ಗ್ರಾಮ್ 200 ಗ್ರಾಮ್ ಬಂಗಾರ ಮಾಡಿಸೋಣ ಇನ್ಮೇಲೆ ಅಂತೇಳಿ ಅವರು ವರ್ಷ ಎಲ್ಲ ಕೂಡಿಕ್ಕಿರೋ ದುಡ್ಡನ್ನು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೇಳಿದ್ದಾರೆ. ತಿಂಗಳೆಲ್ಲ ಕೂಡಿಕ್ಕಿರೋ ಅಮೌಂಟ್ನ ಆರ್.ಡಿ ಮತ್ತು ಸುಕನ್ಯಾ ಸಮೃದ್ಧಿನ ಕಟ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಒಳ್ಳೆ ರೀತಿಯಾಗಿ ನನ್ನ ಮೈಂಡ್ ಸೆಟ್ಟಲ್ಲಿರೋದು. ವರ್ಷ ಎಲ್ಲ ಕೂಡಿಕ್ಕಿರೋ ಅಮೌಂಟ್ನ ನಾನು ಗೋಲ್ಡ್ಗೆ ಹಾಕ್ತಾ ಹೋಗ್ತಾ ಇದ್ದೀನಿ. ತಿಂಗಳಲ್ಲೆಲ್ಲ ಕೂಡಿಕ್ಕಿರೋ ಅಮೌಂಟ್ನ ಆರ್.ಡಿ ಮತ್ತು FD ಸುಕನ್ಯಾ ಸಮೃದ್ಧಿನ ಕಟ್ಕೊತಾ ಇದ್ದೀನಿ. ಇದೇ ರೀತಿ ಮಾಡಿ ನಾನು ಸ್ವಲ್ಪ ನಾಣ್ಯನ ಕೂಡಿಸ್ತಾ ಇರೋದು. ಈ ರೀತಿ ನೀವು ಕೂಡ ಹೇಳಬೇಕು ಹಸ್ಬೆಂಡ್ಗೆ, ಕಾಮಾಗಿ ಕೂಲಾಗಿ ಹೇಳಿ. ಮತ್ತು ನೀವು ಕೂಡ ಅರ್ನಿಂಗ್ ಮಾಡಬೇಕು. ಗಂಡ ತಂದಾಕಿ ಒಬ್ಬರೇ, ಇವಾಗ ಗಂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಗಂಡ ಹೆಂಡತಿ ಇಬ್ಬರೂ ಕೂಡ ಕಷ್ಟಪಟ್ಟು ದುಡಿಬೇಕು. ಈಗಿರೋ ಜನ್ರೇಷನಲ್ಲಿ ಗಂಡ ಒಬ್ಬರೇ ದುಡಿತಾ ಇದ್ದಾರೆ, ಹೆಂಡತಿ ಏನೂ ಮಾಡದೆ ಆರಾಮಾಗಿ ಕುತ್ಕೊಂಡು ತಿನ್ಬಿಡೋದಲ್ಲ. ಹಸ್ಬೆಂಡ್ ಜೊತೆ ಹೆಂಡ್ತಿನೂ ಕೂಡ ಸ್ವಲ್ಪ ಕೈ ಜೋಡಿಸಿ ಸ್ವಲ್ಪ ಏನಾದರೂ ಪ್ರಯತ್ನ ಮಾಡಿ, ಒಂದು 4 ಕಾಸು ಸಂಪಾದನೆ ಮಾಡ್ತಾ ಇದ್ದಾಳೆ, ಅವಳು ಕೂಡ ಏನೇನೋ ಮಾಡ್ತಿದ್ದಾಳೆ ಅಂತೆಲ್ಲ ಅನ್ನಿಸ್ಬೇಕು. ಇವಾಗೆಲ್ಲ ತುಂಬಾ ಕೆಲಸ ಮನೇಲೂ ಮಾಡ್ಕೋಬೋದು, ಟೈಲರಿಂಗ್ ಮಾಡ್ಬೋದು, ಮನೇಲೇ ಮಾಡುವಂಥ ಕೆಲಸಗಳು ಇದೆ. ಅದನ್ನು ಹುಡುಕಿ ಮಾಡಬೇಕಷ್ಟೇ ಹೆಣ್ಮಕ್ಳು. ನಾವು ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ತೋರಿಸ್ಕೊಂಡು ನಾವು ಅದರಲ್ಲಿ ತೊಡಗಿಸ್ಕೋಬೇಕು. ಒಂದು ಬಟ್ಟೆ ಹೊಲಿಯೋದಾಗಲಿ, ಇಲ್ಲಾಂದರೆ ಕ್ಯಾಂಡಲ್ ಮಾಡೋದಾಗಲಿ, ಮನೇಲಿ ಏನಾದರೂ ಒಂದು ಮನೇಲಿ ಮಾಡೋವಂಥ ಬಿಸ್ನೆಸ್ಗಳನ್ನ ಮಾಡಿಕೊಂಡು ಫ್ಯೂಚರ್ನ ಕಟ್ಕೋಬೇಕಾಗುತ್ತೆ. ಈಗ ಕಾಳೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಂಡು. ಈಗ ಮಸಾಲಾನ ಮಿಕ್ಸ್ ಮಾಡೋದಷ್ಟೇ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ತೊಗರಿಕಾಳು ಸಾಂಬಾರು. ನಾನು ಇದೇ ರೀತಿ ಮಾಡೋದು. ವ್ಲಾಗ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಕೂಡ, ಮತ್ತು ಮನಿ ಸೇವಿಂಗ್ ಟಿಪ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ.
ನನ್ನಮ್ಮ ಇದೇ ರೀತಿ, ನನ್ನ ಅಪ್ಪ ಸ್ವಲ್ಪ ಏನೂ ಗೊತ್ತಾಗೋದಿಲ್ಲ. ನಮ್ಮ ಅಪ್ಪನಿಗೂ ನಮ್ಮಮ್ಮ ಪ್ರತಿಯೊಂದೂ ಹೇಳ್ಕೊಂಡು ಎಲ್ಲನೂ ತಿದ್ಕೊಂಡು, ನಮ್ಮ ಅಪ್ಪನಿಗೆ ಏನೂ ಗೊತ್ತಾಗದೆ ಅವ್ರನ್ನ ತಿದ್ಕೊಂಡು ಈ ಥರ ದುಡಿಬೇಕು, ಹೀಗೆ ಮಾಡಬೇಕು, ಮಕ್ಳು ಮದುವೆ ಮಾಡಬೇಕು, ಮಕ್ಕಳಿಗೆ ಸೇವಿಂಗ್ಸ್ ಮಾಡಬೇಕು, ಮಕ್ಳಿಗೆ ಒಡವೆ ತೆಗಿಬೇಕು, ನಾವು ಒಂದು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅಂತೆಲ್ಲ ಕಂಪ್ಲೀಟಾಗಿ ನಮ್ಮಮ್ಮ ಎಲ್ಲನೂ ಸರಿ ಮಾಡ್ಕೊಂಡು ನಮ್ಮ ಅಪ್ಪನ ಇದು ಮಾಡಿದ್ದಾರೆ. ನಾವು ಹಾಗೆ ನಮ್ಮ ಹಸ್ಬೆಂಡ್ಗಳನ್ನ ಒಂದು ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ಕೊಂಡು, ನಮ್ಮ ಸಂಸಾರನೂ ಕೂಡ ಸ್ವಲ್ಪ ತಿದ್ದುಕೊಂಡು ಸಂಸಾರನ ಮಾಡುತ್ತಾ ಹೋದರೆ ತುಂಬಾ ಚೆನ್ನಾಗಿ ನಾವು ಜೀವನ ಕಟ್ಕೊಳ್ಬೋದು ಅಂತ ಹೇಳ್ತೀನಿ. ಇದೇ ರೀತಿ ನಾನು ಹೇಳ್ಕೊಂಡು ಜೀವನನ ಮಾಡಿಕೊಂಡು ಬರ್ತಾ ಇರೋದು. ನೀವು ಕೂಡ ಇದೇ ರೀತಿ ಹೇಳಿ, ನಿಜವಾಗ್ಲೂ ಅವರು ಕೂಡ ಕೇಳ್ತಾರೆ. ನಾವು ಹೇಳೋ ರೀತಿಲಿರುತ್ತೆ. ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರೂ ಕಷ್ಟಪಟ್ಟು ಜೀವನನ ಮಾಡ್ತಾಯಿದ್ದೀರಂದರೆ, ಇವಾಗ ಇಲ್ಲ ನಾವು ಮನೇಲಿ ಇರ್ತೀವಿ, ಹಸ್ಬೆಂಡ್ ಮಾತ್ರ ಕೆಲ್ಸಕ್ಕೆ ಹೋಗ್ತಾರೆ, ನಾವೇನು ಹೋಗಲ್ಲ ಅಂದರೆ ಮನೇಲೇ ಬಿಸ್ನೆಸ್ಗಳಿದೆ, ಅದನ್ನು ಮಾಡಿ. ನೀವು ಕೂಡ ಸೇವ್ ಮಾಡಿ, ನಿಮ್ಮ ಹಸ್ಬೆಂಡ್ ದುಡಿತಾ ಇರೋದನ್ನು ಕೂಡ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೇವ್ ಮಾಡಿ. ಸೇವ್ ಮಾಡಿದ್ರೇ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳ ಭವಿಷ್ಯನ ತುಂಬ ಚೆನ್ನಾಗಿ ಕಟ್ಬೋದು. ಫ್ಯೂಚರಲ್ಲಿ ಅವರು ನಾಳೆ ಗಂಡು ಮಕ್ಕಳನ್ನ ಕೇಳಲ್ಲ. ನಮ್ಮಮ್ಮ ಹೇಳೋದು, ಇಲ್ಲೇ ಇದ್ದಾರಲ್ವ ನಮ್ಮಮ್ಮ ವಿಡಿಯೋದಲ್ಲಿ, ನಮ್ಮಮ್ಮ ಹೇಳೋದು ನಾಳೆ ಗಂಡಸನ್ನ ಕೇಳಲ್ಲ, ಹೆಣ್ಮಕ್ಳನ್ನೇ ಕೇಳೋದು. ಸಂಸಾರ ಮಾಡೋದು ಹೆಣ್ಮಕ್ಳು, ನಿನ್ನನ್ನು ಕೇಳ್ತಾರೆ, ನಾಳೆ ನಿನ್ನ ಗಂಡನ್ನ ಕೇಳಲ್ಲ. ಏನು ಸಂಸಾರ ಮಾಡಿದೆ, ಏನು ಇಟ್ಟಿದ್ಯಾ ಅಂತ ಕೇಳ್ತಾರೆ ನಾಳೆ ನಿನ್ನ ಮಕ್ಕಳು. ಅವರು ಎಜುಕೇಷನ್ನು, ಜೀವನ ಸಂಸಾರನ ಇನ್ನೂ ಕಲ್ತ್ಕೊಂಡು, ನೀನು ಗಂಡನ ತಿದ್ಕೊಂಡು ಜೀವನನ ನೀನು ದುಡ್ಕೊಂಡು ಒಂದಷ್ಟು ಕಾಸನ್ನ ಸಂಪಾದನೆ ಮಾಡಬೇಕು ಅಂತ ಯಾವಾಗೂ ಹೇಳ್ತಾರೆ ನಮ್ಮಮ್ಮ. ನಮ್ಮಮ್ಮ ಹೇಳೋದೇನೆಂದರೆ, ನೀನು ಕೂಡ ಅರ್ನಿಂಗ್ ಮಾಡಬೇಕು, ನೀನು ಕೂಡ ಸ್ವಲ್ಪ ಸ್ವಲ್ಪ ಸಂಪಾದನೆ ಸ್ಟಾರ್ಟ್ ಮಾಡ್ಕೊ, ಮಗು ದೊಡ್ಡದಾದ್ಮೇಲೆ ನಿನ್ನ ಕೈಲಾಗಿರೋಷ್ಟು ನೀನು ಸಂಪಾದನೆ ಮಾಡಲೇಬೇಕಮ್ಮ. ಈ ಜನ್ರೇಷನಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿದ್ರೇ, ಒಬ್ಬರು ದುಡ್ದಿದ್ದು ಖರ್ಚಿಗಾಗುತ್ತೆ, ಇನ್ನೊಬ್ಬರು ದುಡ್ದಿದ್ದು ಸೇವಿಂಗ್ಸ್ಗಾಗುತ್ತೆ. ಎಷ್ಟು ಚುರುಕಾಗಿ, ಎಷ್ಟು ಚೆನ್ನಾಗಿ ನಾವು ಸೇವಿಂಗ್ಸ್ ಮಾಡ್ತೀವೋ ಅಷ್ಟು ನಮಗೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಯಾವಾಗೂ ಕೂಡ ಹೇಳ್ತಾರೆ. ನಮ್ಮಮ್ಮನೂ ಕೂಡ ಈಗಲೂ ಕೂಡ ಈ ವಯಸ್ಸಲ್ಲೂ ಕೂಡ ದುಡಿತಾರೆ. ಅವರು ಎಲ್ಲನೂ ಕೂಡ ಮನೆ ಮಾಡಿದ್ದಾರೆ, ಸೈಟ್ ತೊಗೊಂಡಿದ್ದಾರೆ, ಚೆನ್ನಾಗಿ ಒಬ್ರ ಹತ್ರ ಕೈ ಚಾಚದೇ ಇರೋ ರೀತಿ ಜೀವನನ ಮಾಡ್ತಾರಲ್ಲ, ಅದೇ ಒಂದು ಜೀವನ ನಮ್ಮದು ಅಂತ ಹೇಳ್ಬೋದು. ತುಂಬಾ ಕಲ್ತ್ಕೊತಾ ಇದ್ದೀನಿ ನನ್ನ ಜೀವನನ, ಇನ್ನೂ ಕಲ್ತ್ಬಿಟ್ಟಿದ್ದೀನಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ನನಗೆ ಎಷ್ಟು ತಿಳಿದಿದೆ ಅಷ್ಟನ್ನು ನಾನು ನಿಮ್ಮ ಜೊತೆ ಮನಿ ಸೇವಿಂಗ್ಸಲ್ಲಿ ಹೇಳ್ತಾ ಹೋಗೋದು. ನಾನೇನು ಮಾಡ್ತಾಯಿದ್ದೀನಿ, ಹೇಗೆಲ್ಲ ಜೀವನನ ಕಟ್ಕೊಂಡಿದ್ದೀನಿ ಅನ್ನೋದನ್ನು ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಮನಿ ಸೇವಿಂಗ್ಸಲ್ಲಿ ತುಂಬಾ ನೀವು ನನಗೆ ಮೋಟಿವೇಶ್ನಲ್ ಹೇಳ್ತೀರಾ, ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ ಅಂತೇಳಿ ತುಂಬ ವೀಡಿಯೋಸ್ನೆಲ್ಲ ತುಂಬಾ ನೋಡ್ತೀರಾ, ತುಂಬ ಖುಷಿಯಾಗುತ್ತೆ. ಇದನ್ನೆಲ್ಲ ನಾನು ಕಲ್ತ್ಕೊಂಡು ಮಾಡ್ತಾ ಇರೋವಂಥದ್ದು. ಪ್ರತಿಯೊಂದನ್ನು ಕೂಡ ನಾವು ಕಲ್ತ್ಕೋಬೇಕು, ಪ್ರತಿಯೊಂದನ್ನು ಕೂಡ ನಮ್ಮಲ್ಲಿ ನಾವು ತಿದ್ಕೋಬೇಕು. ನಮಗೆ ಬೇಕಾಗಿರುವಂಥ ನಮ್ಮ ಹಸ್ಬೆಂಡ್ಗಳಿಗೆ ನಾವು ಹೇಳಿಕೊಂಡು, ಅವ್ರಿಗೆಲ್ಲನೂ ತಿಳಿಸ್ಕೊಂಡು ಚುರುಕಾಗಿ ಜೀವನ ಮಾಡ್ಕೊಂಡು ಹೋಗಬೇಕು. ಎಲ್ಲ ಹೆಣ್ಮಕ್ಳು ಅಷ್ಟೇ, ನಾವೆಷ್ಟು ಒಳ್ಳೆಯ ರೀತಿಯಾಗಿ ಒಳ್ಳೆ ಜೀವನನ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇರೋದು ನಾನು. ಈಗ ತಿರ್ಗ ಮತ್ತೆ ನಾನು ಸ್ವಲ್ಪ ರೆಡಿಯಾಗಿ ಬಂದಿದ್ದೀನಿ. ಈ ಸೀರೆ ಇವಾಗ ದೇವ್ರ ಪೂಜೆ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಒಂದು ಸೀರೆನ ವೇರ್ ಮಾಡಿದ್ದೀನಿ. ಈಗ ಹನುಮ ಜಯಂತಿ ಇರೋದ್ರಿಂದ ನಾನು ಬಂದು ಮನೆಯಲ್ಲಿ ಪಾನಕ ಮಜ್ಜಿಗೆ ಎಲ್ಲ ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಏನಿಲ್ಲ, ಈ ಸೀರೆನ ತೊಗೊಂಡಿರೋದು ನಾನು ಮೀಶೋದಲ್ಲಿ. ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ, ತುಂಬಾ ಚೆನ್ನಾಗಿರುವಂಥ ಸೀರೆ. ಇದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗಳಿಗೋಸ್ಕರ ನಿಮ್ಗೆ ಬೇಕಾದ್ರೆ ತೊಗೊಳ್ಳಿ ಸೀರೆನ. ಏನಿಲ್ಲ, ಇವಾಗೆಲ್ಲ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ, ಪ್ರತಿ ಮಂಗಳವಾರ ಮನೇಲಿ ನಾನು ಮಂಗಳವಾರ, ಶುಕ್ರವಾರ, ಶನಿವಾರ ಎಲ್ಲ ಪೂಜೆನ ಮಾಡ್ತಾಯಿರ್ತೀನಿ. ನಿಮಗೆ ಗೊತ್ತೇ ಇದೆ ನನ್ನ ವ್ಲಾಗ್ಸಲ್ಲೆಲ್ಲ. ನಾನು ಇವಾಗ ಹೇಳ್ಕೊಂಡು ಬಂದಿದ್ದೀನಿ ಮನಿ ಸೇವಿಂಗ್ಸ್ ಟಿಪ್ಸ್ನ. ಯಾರಿಂದ ಕಲ್ತಿದ್ದು, ನನ್ನ ಸಂಸಾರದಲ್ಲಿ ತಲೆ ಮೇಲೆ ಓಡಿಸ್ಕೊಂಡು ಸಂಸಾರನ ಇನ್ನೂ ಕಲಿಬೇಕು, ನೀನು ಇನ್ನೂ ಕಲಿಬೇಕಂತ ಹೇಳಿ ತುಂಬಾ ಬೈದು ಕಳಿಸಿರೋದು ನಮ್ಮಮ್ಮನೇ. ಯಾವ ರೀತಿ ಸಂಸಾರ ಮಾಡ್ಕೊಂಡು ಹೋಗಬೇಕು, ಯಾವ ರೀತಿ ಚಿಕ್ಕದಣ್ಣವಾಗಿರಬೇಕು, ಎಲ್ಲೆಲ್ಲಿ ಚೌಕಾಸಿ ಮಾಡಬೇಕು ಎಲ್ಲ ಕಲ್ತಿದ್ದೆಲ್ಲ ಅಮ್ಮನಿಂದಾನೇ. ನಾನು ಅವರಿಂದ ಕಲ್ತಿರೋದನ್ನೆಲ್ಲ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಎಲ್ಲನೂ ಕೂಡ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಅಲ್ವಾ, ಯಾವ ರೀತಿ ಬುದ್ಧಿನ ಕಲ್ತಿದ್ದೀನಿ ಅಂತೆಲ್ಲನೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಪೂಜೆ ಮಾಡ್ಕೊಳ್ಳೋಣ. ಎಲ್ಲನೂ ಕೆಲಸ ಕೂಡ ಕಂಪ್ಲೀಟಾಗಿ ಮನೇಲಿ ಎಲ್ಲ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಚೇಂಜ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಹೌದು, ಇದು ಸ್ಟವ್ ಚೇಂಜ್ ಮಾಡಿದ್ವಿ. ಯಾಕೆ ಚೇಂಜ್ ಮಾಡಿದ್ವಿ ಅನ್ನೋದಾದರೆ, ಅದು ಸ್ಟವ್ ಬಂದು ತುಂಬ ಚಿಕ್ಕದಾಗಿದೆ, ಮತ್ತು ಅದು ಸ್ವಲ್ಪ ಅಲ್ಲಾಡ್ತಿದೆ ಅಂತೇಳಿ ನಾವು ಹೋಗಿ ಚೇಂಜ್ ಮಾಡಿಸ್ಕೊಂಬಂದಿದ್ವಿ. ಬಟ್ ಆದರೆ ಅದು ಅಲ್ಲಾಡ್ತಾ ಇಲ್ಲ ಸ್ಟವ್. ಅದನ್ನು ಕೂಡ ಹೊಸದು 4,000 ಚಿಲ್ಲರೆ ಅಷ್ಟು ಆ ಸ್ಟವ್ನ ತೊಗೊಂಡಿದ್ದೀವಿ. ಅದು ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕು. ಇವಾಗ ಪಿಜಿನ್ ಸ್ಟವ್ವೇ ತೊಗೊಂಡಿರೋದು. ಅದು ಇನ್ನೂ 1 ವರ್ಷ ಆಗಿಲ್ಲ ಸ್ಟವ್ ತೊಗೊಂಡು. ಏನು ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕು ಆ ಸ್ಟವ್ನ. ಸ್ಲೋ ಮಾಡಿದ್ರೆ ಆಫ್ ಆಗಿಬಿಡ್ತದೆ, ಬರ್ನಲ್ಲೆಲ್ಲ ಹೋಗಿದೆ.
ಮತ್ತು ಸ್ವಲ್ಪ ಅದು ನಮ್ಮ ಅಮ್ಮನಿಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಈ ಸ್ಟವ್ ಇಟ್ಕೊ, ಮಕ್ಕಳಿದ್ದಾರೆ ಮುಂದಕ್ಕೆ ಆ ಸ್ಟವ್ ಇಟ್ಕೊಂಡು ಸ್ಟೈಲಾಗಿ ಇಟ್ಕೊಳ್ಳು ಅಂತೆ. ಫಸ್ಟು ಮಕ್ಕಳಿರೋದ್ರಿಂದ ನೀನು ಇದೇ ಸ್ಟವ್ ಇಟ್ಕೊ, ಇದು ತುಂಬ ಕಂಫರ್ಟಬಲ್ ಆಗಿದೆ. ಇದು ನೋಡಿ, ಇದು ಸ್ಟ್ಯಾಂಡ್ ಇದೆಯಲ್ಲ, ಇದು ತುಂಬ ಗಟ್ಟಿ ಇದೆಯಂತೆ. ಗಟ್ಟಿ ಇದೆ, ಅಲ್ಲಾಡಲ್ಲ. ಮಕ್ಕಳು ಚಿಕ್ಕೋನು ಮನೀಶ್ ಬಂದು ಇಲ್ಲೇ ಇರ್ತಾನೆ, ನನ್ನ ಕಾಲ ಹತ್ರ ಬಂದು ನಿಂತ್ಕೊಂಡ್ಬಿಡ್ತಾನೆ ಅಡುಗೆ ಮನೇಲಿ. ಹಾಗಾಗಿ ಏನಾದರೂ ಸ್ಕಿಡ್ಡಾಗಿ ಬಿಟ್ಬಿಟ್ರೆ ಅದು ಸ್ವಲ್ಪ ತಿನ್ನಾಗಿದೆ ಅಷ್ಟೇ. ಇದಿದೆಯಲ್ಲ ಇದು ಬಂದು ಈ ಥರ ಗಟ್ಟಿ ಇಲ್ಲ, ಸ್ವಲ್ಪ ತಿನ್ನಾಗಿರೋದ್ರಿಂದ ಬಿದ್ದೋಗುತ್ತೆ ಅಂತ ಅವ್ರು ಹೆದರ್ಕೊಂಡು ನನ್ನ ಕೂಡ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕೂಡ ಈ ಸ್ಟವ್ ಕೊಡಿಸಿದ್ದಾರೆ. ಸ್ವಲ್ಪ ದಿವಸ ಈ ಸ್ಟವ್ನ ಇಟ್ಕೊ, ಮನೀಶ್ಗೆ ಬುದ್ಧಿ ಬಂದಮೇಲೆ ಆ ಸ್ಟವ್ನ ಇಟ್ಕೊ ಅಂತೇಳಿ ತುಂಬಾ ಬೈದು ಈ ಸ್ಟವ್ನ ಕೊಡಿಸಿದ್ದಾರೆ. ಆ ಸ್ಟವ್ನು ಕೂಡ ಸರ್ವಿಸ್ ಮಾಡಿ ಇಟ್ಕೊತೀನಿ. ಇವಾಗ ಅವ್ರ ಆಸೆ ಯಾಕೆ ಅವ್ರು ಭಯ ಪಟ್ಕೊಂಡು, ನನಗೇನಿಲ್ಲ, ನನಗೆ ಕಂಫರ್ಟಬಲ್ ಆಗಿದೆ ಆ ಸ್ಟವ್ವು, ಅದು ಏನಿಲ್ಲ. ಸ್ವಲ್ಪ ಸರ್ವಿಸ್ ಮಾಡಿಸಿದ್ರೆ ಇವಾಗ ಇನ್ನೊಂದು ಸ್ವಲ್ಪ ಸರ್ವಿಸ್ ಚಾರ್ಜ್ ತೊಗೊತಾರೆ. ಬರ್ನರೆಲ್ಲ ಚೇಂಜ್ ಮಾಡಿಕೊಟ್ಟು ಎಲ್ಲ ರೆಡಿ ಮಾಡಿಕೊಡ್ತಾರೆ. ಅದನ್ನು ಕೂಡ ನಮ್ಮ ಅಮ್ಮನಿಗೆ ಏನೋ ಈ ಸ್ಟವ್ ಆ ಸ್ಟವ್ ಇಷ್ಟ ಇಲ್ಲ, ಗ್ಲಾಸ್ ಸ್ಟವ್. ಹಾಗಾಗಿ ನಾನು ನಮ್ಮ ಅಮ್ಮನಿಗೋಸ್ಕರ ಈ ಸ್ಟವ್ನ ಯೂಸ್ ಮಾಡ್ತೀನಿ. ಅದು ಸ್ವಲ್ಪ ದಿವಸಗಳ ಮಟ್ಟಿಗೆ ಮನೀಶ್ಗೋಸ್ಕರ. ಮನೀಶ್ ಸ್ವಲ್ಪ ದೊಡ್ಡವನಾದ್ಮೇಲೆ ಅದೇ ಸ್ಟವ್ನ ಇಟ್ಕೊತೀನಿ. ಅದನ್ನು ಸರ್ವಿಸ್ ಮಾಡಿ ಕೂಡ ಇಟ್ಕೊತೀನಿ. ಈಗ 1 ವರ್ಷದೊಳಗಡೆ ಸರ್ವಿಸ್ ಚಾರ್ಜ್ ಎಲ್ಲ ನಮಗೆ ಫ್ರೀ ಇರುತ್ತೆ. ಹಾಗಾಗಿ ಈಗ ಏನಿಲ್ಲ, ನಿಮಗೆ ತೋರಿಸಿದ್ದೀನಿ ತೊಗರಿ ಕಾಳು ಸಾರು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತೇಳಿ. ಇದಕ್ಕೆ ರೈಸ್ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡಿದ್ದೀವಿ. ಇವಾಗ ಅದನ್ನು ವೀಡಿಯೋ ಏನೂ ಮಾಡಲಿಲ್ಲ. ಈಗ ಮಾಮೂಲಿ ದೇವ್ರ ಮನೆ ಒಳಗಡೆ ಪೂಜೆನ ಮಾಡ್ಕೊಳ್ಳೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಅಂತ. ಇವತ್ತು ವಿಶೇಷವಾಗಿ ಸ್ವಲ್ಪ ಪೂಜೆನ ಮಾಡ್ತಾಯಿದ್ದೀನಿ. ಇವತ್ತು ಮಜ್ಜಿಗೆ ಪಾನಕನ ಮಾಡ್ಕೊಂಡಿದ್ದೀನಿ. ದೇವ್ರ ಹತ್ರ ಆಂಜನೇಯ ಶ್ರೀರಾಮನವಮಿ ಮತ್ತು ನಾವು ಆಂಜನೇಯ ಜಯಂತಿಗೆಲ್ಲ ಈ ಥರ ಮನೇಲಿ ಪಾನಕನ ಮಾಡ್ಕೋಬೇಕು. ಹೆಸರುಬೇಳೆ ಇದೇ ಥರನೇ ಮಾಡ್ಕೊಳ್ಳೋದು. ಮಜ್ಜಿಗೆ ಪಾನಕ ಹೆಸರುಬೇಳೆನ ಮಾಡಿಕೊಂಡು ದೇವರಿಗೆಲ್ಲ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಈಗೇನಿಲ್ಲ, ಬೆಳಿಗ್ಗೆ 10 ಗಂಟೆ ಒಳಗಡೆ, 10 ರಿಂದ 11 ಗಂಟೆ ಒಳಗಡೆ ಪೂಜೆನ ಮಾಡ್ಕೊತೀನಿ. ಬೆಳಿಗ್ಗೆ ಆದರೆ ನನ್ನ ಕೈಲಿ, ಇಲ್ಲ ಆಗಿಲ್ಲ ನನ್ನ ಕೈಲಿ ಅಂದರೆ ಈವ್ನಿಂಗ್ ಬಂದು ಮಾಡ್ಕೊತೀನಿ. ಈವ್ನಿಂಗ್ ಒಂದು 6 o'clock 6-7 o'clock ಮಾಡಿದ್ರೆ ಚೆನ್ನಾಗಿರುತ್ತೆ ಮನೆ ಒಳಗಡೆ ಪೂಜೆ ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಒಂದು 7 ಗಂಟೆಗೆ ಪೂಜೆನ ಮಾಡ್ಕೊಳ್ಳೋಣ. ಮನಿ ಸೈನ್ಸ್ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ ನೋಡಿ, ಬ್ಲಾಗ್ಲೆಲ್ಲ ಹೇಳಿದ್ದೀನಿ ಯಾವ ರೀತಿ ನಮ್ಮಮ್ಮ ಮನಿ ಸೈನ್ಸ್ ಮಾಡೋದು ನನಗೆ ಹೇಳ್ಕೊಟ್ರು. ಅವ್ರು ನೋಡಿ ಏನೇನು ಕಲ್ತಿದ್ದೀನಿ ಅನ್ನೋದನ್ನೆಲ್ಲ ಈ ಬ್ಲಾಗಲ್ಲಿ ಹೇಳಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಬಂದು ಕಮೆಂಟ್ ಮುಖಾಂತರ ಹೇಳಿ. ನಾವು ಅಮ್ಮನಿಂದ ನೀವು ಕೂಡ ನಿಮ್ಮ ಅಮ್ಮನ ಹತ್ರ ಇದೇ ರೀತಿ ಏನೇನು ಕಲ್ತಿದ್ದೀರಾ, ಯಾವ ರೀತಿ ನಿಮ್ಮಮ್ಮ ಎಲ್ಲ ರೀತಿ ಯಾವ ರೀತಿ ನಿಮಗೆ ಬುದ್ಧಿಗಳನ್ನ ಹೇಳ್ಕೊಟ್ಟಿದ್ದಾರೆ, ಲೈಫ್ ಅನ್ನೋದ್ರೆ ಏನು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅನ್ನೋದು, ಏನೇನು ಹೇಳ್ಕೊಟ್ಟಿದ್ದೀರಾ, ಏನೇನು ಕಲ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ಹೇಳ್ತಾ ಇರಿ. ನನಗೂ ಕೂಡ ಅದೆಲ್ಲ ತಿಳ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಯಾಕಂದರೆ ನಾವು ನೋಡಿದರೆ ಕೆಲವೊಂದು ಮನೇಲಿ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂದರೂ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ ಹಸ್ಬೆಂಡ್ಗೆ. ಹಾಗಾಗಿ ನಾವು ಮಕ್ಕಳನ್ನ ಮುಂದೆ ಇಟ್ಟು ಮಕ್ಕಳಲ್ಲಿ ಈ ಥರ ಮಕ್ಕಳಿಗೋಸ್ಕರ ಸೇವ್ ಮಾಡಬೇಕು, ಗೋಲ್ಡಲ್ಲಿ ಈ ರೀತಿ ಸೇವ್ ಮಾಡಬೇಕು, ಈ ರೀತಿ ಹಾಡಿಗಳನ್ನ ಕಟ್ಟಬೇಕು ಅಂತೆಲ್ಲ ಕಾಮಾಗಿ ಕೂಲಾಗಿ ಹೇಳಿ ನಾನು ಶುಕ್ರವಾರ ಮಂಗಳವಾರ ಈ ರೀತಿ ಮನೇನ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಳೋದು ನಾನು ಅಂತ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಜೀವನನ ಕಟ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೂಡ ದುಡಿಬೇಕು, ಇಬ್ಬರು ಕೂಡ ಒಳ್ಳೆ ಬುದ್ಧಿವಂತರಾಗಿ ಜೀವನನ ಕಟ್ಕೋಬೇಕಂತ ಹೇಳ್ತೀನಿ. ಹೌದು, ನಾವು ಎಷ್ಟು ಬುದ್ಧಿವಂತರಾಗಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಸಂಸಾರ ಅಂತ ಹೇಳ್ಬೋದು. ನಾಳೆ ಹೆಣ್ಣನ್ನೇ ಕೇಳೋದು, ಸಂಸಾರ ಯಾವ ರೀತಿ ಮಾಡಿದೆಯಾ, ಯಾವ ರೀತಿ ದುಡ್ಡನ್ನ ಸೇವ್ ಮಾಡಿದೆಯಾ, ನಾಳೆ ಒಳ್ಳೆ ಭವಿಷ್ಯ ಇದೆ ಯಾರ ಕೈಲಿದೆ, ಒಂದು ಹೆಣ್ಣಿಂದನೇ ಸಾಧ್ಯ. ಒಂದು ಹೆಣ್ಣು ಎಷ್ಟು ಚುರುಕಾಗಿ ಜೀವನದಲ್ಲಿ ಮುಂದೆ ನುಗ್ತಾಳೆ, ಎಷ್ಟು ಚೆನ್ನಾಗಿ ಸಂಸಾರನ ನಿಭಾಯಿಸ್ತಾಳೆ, ಆ ಮನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಲ್ವ. ಹಾಗಾಗಿ ನಾವು ಕೂಡ ಒಂದು ಚಿಕ್ಕದನವಾಗಿ ಜೀವನ ಮಾಡೋದು, ಸೇವಿಂಗ್ಸ್ ಮಾಡೋದು ಎಲ್ಲನೂ ಕಲ್ತ್ಕೊಬೇಕು. ನಮ್ಮಮ್ಮ ಯಾವ ರೀತಿ ಸೇವ್ ಮಾಡ್ತಾರೆ ಅಂತ ಹೇಳ್ತೀನಿ. ನಮ್ಮಮ್ಮ ಅಂತೂ ತುಂಬಾ ದುಡ್ಡನ್ನ ವೇಸ್ಟ್ ಮಾಡಲ್ಲ, ಜಾಸ್ತಿ ಬಟ್ಟೆನ ತೊಗೊಳಕ್ಕೆ ಹೋಗಲ್ಲ, ಇರೋ ಸೀರೆನೇ ವೇರ್ ಮಾಡ್ತಾ ಇರ್ತಾರೆ. ಇರೋ ಸೀರೆಗೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು ಈ ರೀತಿ ಹೇಳ್ತಾರೆ. ನಾನೊಂದು ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತೀನಿ. ನನ್ನ ಮಿಸ್ಟೇಕ್ ಕೆಲವೊಂದಿದೆ, ಜಾಸ್ತಿ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡ್ಬಿಡ್ತೀನಿ. ಮುಂಚೆಲ್ಲ ಇನ್ನೂ ಜಾಸ್ತಿ ಬ್ರ್ಯಾಂಡ್ ಬಟ್ಟೆಗಳನ್ನ ತೊಗೊತಿದ್ದೆ. ಈಗ ಬಂದು ಬಟ್ಟೆಯಲ್ಲೂ ಕೂಡ ನಾನು ಕೆಲವೊಂದು ಕಮ್ಮಿ ಬಜೆಟಲ್ಲಿರುವಂಥ ಬಟ್ಟೆಗಳನ್ನ ತರಿಸ್ಕೊತೀನಿ. ಆದರೂ ನಮ್ಮಮ್ಮ ಬೈತಾ ಇರ್ತಾರೆ, ಈ ಮಿಸ್ಟೇಕ್ನ ಮಾಡಬೇಡ, ಇದೊಂದು ನಾನು ಸರಿ ಮಾಡ್ಕೊ, ಇನ್ನೂ ಕೂಡ ಸೇವ್ ಮಾಡ್ಬೋದು ನೀನು ಅಂತ ಬೈತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಬಟ್ಟೆ ಅಂತ ಸ್ವಲ್ಪ ಇಷ್ಟ ಆಗುತ್ತೆ ಬಟ್ಟೆ ಮೇಲೆ ನನಗೆ. ಅದನ್ನು ಕೂಡ ಸೇವ್ ಮಾಡಬೇಕು ನೀನು, ಬಟ್ಟೆ ತೊಗೋಬಾರ್ದು, ಆನ್ಲೈನಲ್ಲಿ ಜಾಸ್ತಿ ಬಟ್ಟೆನ ತೊಗೋಬಾರ್ದು ಅಂತ ಹೇಳ್ತಿರ್ತಾರೆ. ಇದೊಂದು ಮಿಸ್ಟೇಕ್ನ ಸ್ವಲ್ಪ ಸರಿ ಮಾಡ್ಕೊತೀನಿ ನಾನು.
ಹೊರಗಡೆ ಏನೋ ಅಮ್ಮನೂ ಮೊಮ್ಮಗಳೇನೋ ಮಾಡ್ತಿದ್ರು. ನಾನು ಬಂದು ನೋಡ್ತಿದ್ದೆ. ಏನೋ ಯಾವುದೋ ವಿಚಾರಕ್ಕೆ ಏನೋ ಮಾತಾಡ್ತಿದ್ರು. ನಾನು ಹಾಗೆ ಬಂದೆ. ಇನ್ನೊಂದು ಸ್ವಲ್ಪ ಟೈಮ್ ಇತ್ತು, ಒಂದು 6 ಗಂಟೆ ದಾಟಲಿ ಆಮೇಲೆ ಪೂಜೆನ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಹೊರಗಡೆ ಓಡಾಡ್ತಿದ್ದೆ. ಇದು ಮೀಶೋದಲ್ಲಿ ತರಿಸ್ಕೊಂಡಂಥ ಸೀರೆ ಅಲ್ವಾ, ಹೇಗಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಈಗ ಫುಲ್ ಕಂಟ್ರೋಲ್ ಮಾಡ್ಕೊತೀನಿ ಬಟ್ಟೆ ತರಿಸ್ಕೊಳ್ಳೋದು. ನಾನು ನೆಕ್ಸ್ಟ್ ಬಂದು ನಮ್ಮಪ್ಪನಿಗೆ ಜಾಸ್ತಿ ಬುದ್ಧಿ ಇಲ್ಲಾಂದರೂ ಕೂಡ ನಮ್ಮಮ್ಮ ತುಂಬಾ ಚಿಕ್ಕದನವಾಗಿ ಸಂಸಾರನ ಮಾಡಿಕೊಂಡು 3 ಮಕ್ಕಳನ್ನೂ ಕೂಡ ನಿಭಾಯಿಸ್ಕೊಂಡು ತುಂಬ ಗುಡಿಸ್ಲಿಂದ ನೆಕ್ಸ್ಟು ಒಂದು ಸೀಟ್ ಮನೆನ ಕಟ್ಕೊಂಡು ತುಂಬ ಅವಮಾನಗಳನ್ನ ಎದುರಿಸ್ಕೊಂಡು ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಈಗ ಒಂಥರ ಎಲ್ಲರೂ ನೋಡೋ ಥರ ಮನೆಯೆಲ್ಲ ಕಟ್ಕೊಂಡು ಒಂದು ಸೈಟ್ನ ತಗೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ದುಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ ನಮ್ಮಮ್ಮ, ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ಬಾಣಂತನ ನನ್ನ ಪ್ರತಿಯೊಂದೂ ಕೂಡ ಅಮ್ಮನೇ ನೋಡ್ಕೊಳ್ಳೋದು. ನನಗೆ ತುಂಬ ಒಂದು ಫೈನಾನ್ಷಿಯಲಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ನನ್ನ ಸಂಸಾರಕ್ಕೆ ಸ್ವಲ್ಪ ನಮ್ಮಮ್ಮನೇ ಸಪೋರ್ಟ್ ಮಾಡಿರೋದು. ಮುಂದೆ ಫ್ಯೂಚರಲ್ಲಿ ನನಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಮ್ಮಮ್ಮ ಒಂದು ಪ್ಲ್ಯಾನಿಂಗ್ ಹೇಳ್ಕೊಟ್ಟಿದ್ದಾರೆ. ಯಾವ ರೀತಿ ಅರ್ನಿಂಗ್ನ ಮಾಡಬೇಕು, ಮುಂದೆ ಒಂದು ಯಾವ ರೀತಿ ಶಾಪ್ನ ಓಪನ್ ಮಾಡಬೇಕು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಭಾಳ ಖುಷಿಯಾಗುತ್ತೆ ನನಗೆ. ಅಪ್ಪ ಅಮ್ಮ ಒಳ್ಳೆಯವರಾಗಿ ಸಿಕ್ಕಿರೋದಕ್ಕೆ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಹೇಳ್ತಾರೆ ವರ್ಕ್ ಫ್ರಮ್ ಹೋಮ್ ಮಾಡಿರೋದ್ರಿಂದ ತುಂಬ ಜನ ಕಾಂಟ್ಯಾಕ್ಟ್ ಇದ್ದಾರೆ. ಅವರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ತಾಯಿ ಇಲ್ಲದೆ. ದೇವರು ನನಗೆ ತಾಯಿ ತಂದೆ ಇಬ್ಬರನ್ನೂ ಕೊಟ್ಟಿದ್ದಾರೆ. ಸೀರೆ ಚೆನ್ನಾಗಿದೆ, ಬ್ಲೌಸೇ ಹಾಳಾಗ್ಬಿಟ್ಟಿದೆ. ಬ್ಲೌಸ್ ಹೇಗೆ ರೆಡಿ ಮಾಡಿಸೋದು ಅಂತ ನನಗೆ ಗೊತ್ತಿಲ್ಲ. ನೋಡಿ, ನಾನು ಹೇಳಿದ್ದು ಸ್ವಲ್ಪ ಬಫ್ಫು ಇಲ್ಲಿ ಮೇಲ್ಗಡೆ ಮಾತ್ರ ಬರಬೇಕು. ಈ ಥರ ನನಗೆ ಚೂರು ಬಫ್ ಬರಬೇಕು. ನೋಡಿರಿ, ಹಿಂದೆ ಎಲ್ಲ ಯಾವ ರೀತಿ ಹಾಳು ಮಾಡಿಬಿಟ್ಟಿದ್ದಾರೆ. ಏನು ಮಾಡ್ತಾರೋ ಏನೋ, ವಾಪಸ್ ಮಾಡಬೇಕು. ತಾಯಿ ತಂದೆನ ಕೊಟ್ಟಿರೋದಕ್ಕೆ ದೇವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಮ್ಮ ಅಪ್ಪ ಒಳ್ಳೆಯವರಾಗಿರೋದಕ್ಕೆ ನಾನು ಇಷ್ಟು ಮಾತ್ರ ನಿಂತ್ಕೊಂಡು ಜೀವನನ ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಸ್ವಲ್ಪ ಸ್ಟ್ರಾಂಗಾಗಿ ಕೂಡ ಇದ್ದೀನಿ. ಫೈನಾನ್ಷಿಯಲಿ ಯಾವ ರೀತಿ ಸ್ಟೇಬಲ್ ಆಗಿರಬೇಕು ಅಂತೆಲ್ಲ ಅಮ್ಮನಿಂದನೇ ಕಲ್ತಿರೋದು ನಾನು. ಅಪ್ಪ ಅಮ್ಮನಿಂದನೇ ಜೀವನ ಸ್ವಲ್ಪ ಕಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ತಾಯಿ ಇಲ್ಲ ನನಗೆ ಹಾಗೆ ಹೀಗೆ ಅಂತೆಲ್ಲ ತುಂಬ ಜನ ಒಂಥರ ಒಂದಿಬ್ಬರು 3 ಜನ ಹೇಳಿದ್ದಾರೆ. ಏನು ಮಾಡೋದಕ್ಕಾಗಲ್ಲ, ದೇವರು ಯಾವುದನ್ನು ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತೀನಿ. ಇಲ್ಲಿ ಕಾಫಿ ಕುಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡೋದೇ ಗೊತ್ತಾಗಲ್ಲ ಅಮ್ಮ ಬಂದಿರೋದ್ರಿಂದ. ತುಂಬ ಚೆನ್ನಾಗಿ ಲಿತಿ ನನ್ನ ಮಗ ಇಬ್ಬರೂ ಕೂಡ ಅಮ್ಮನ ಮೇಲೆ ಬಿಟ್ಬಿಟ್ಟಿದ್ದೀನಿ. ನಾನು ಆರಾಮಾಗಿದ್ದೀನಿ. ಇವಾಗ ಸೀರೆನ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಏನು ಅಂತ. ಅಮ್ಮ ಸೀರೆ ಚೆನ್ನಾಗಿದೆ, ಬ್ಲೌಸ್ ಒಂದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು. ಏನು ಮಾಡೋಕ್ಕಾಗಲ್ಲ. ಈಗ ದೀಪನ ಹಚ್ಕೊಳ್ಳೋಣ ಬನ್ನಿ. ಇವಾಗ ವಿಶೇಷವಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇವತ್ತು ಹನುಮ ಜಯಂತಿ ಇದೆಯಲ್ವ, ಹಾಗಾಗಿ ಎಲ್ಲ ಪ್ರಸಾದನೆಲ್ಲ ಇಟ್ಟಿದ್ದೀನಿ ದೇವ್ರ ಹತ್ರ. ಇಟ್ಟು ದೀಪನ ಹಚ್ಕೊತಾ ಇದ್ದೀನಿ. ಹೆಣ್ಮಕ್ಳು ಸೋಂಬೇರಿತನ ಬಿಡಬೇಕು ಅಂತ ಹೇಳ್ತೀನಿ. ಎಲ್ಲ ಮನೆಯಲ್ಲೂ ಸೋಂಬೇರಿತನ ಬಿಟ್ಟು ಪೂಜೆ ವಾರ ಒಪ್ಪತ್ತು ಇದನ್ನೆಲ್ಲ ಚೆನ್ನಾಗಿ ಮಾಡಬೇಕು. ಮನೇಲಿ ಆವಾಗಲೇ ಸದಾಕಾಲ ಮನೇಲಿ ಲಕ್ಷ್ಮಿ ನಿಲ್ಲಿಸೋದು, ನಮ್ಮ ಕೈಲಿ ಒಂದು ದುಡ್ಡನ್ನ ಸೇರಿಸೋದು ತಾಯಿ ಅಂತಲೇ ಹೇಳ್ಬೋದು. ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಲಕ್ಷ್ಮಿ ಕಳೆ ಇರಬೇಕು ಮನೆ ಒಳಗಡೆ. ಪೂಜೆ ಪುನಸ್ಕಾರ, ಮನೆ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮನಸ್ಸು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ತೀನಿ ನಾನು. ಪೂಜೆ ಮಾಡಿದ್ರೆ ಒಂದಲ್ಲ ಸಾಲದು, ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು. ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡದೆ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು, ಮನೆ ಅಂಗಳನ ಶುದ್ಧಿ ಮಾಡ್ಕೊಳ್ಳೋದು, ಇಷ್ಟನ್ನ ಮಾತ್ರ ಇಟ್ಕೋಬೇಕು. ಯಾರ ಬಗ್ಗೆನೂ ಪಕ್ಕದಲ್ಲಿ ಕೆಲವೊಬ್ಬರನ್ನ ನಾನು ನೋಡಿದ್ದೀನಿ, ಹೆಣ್ಮಕ್ಳು ಇದನ್ನೇ ಮಾಡೋದು. ಅವ್ರ ಫ್ಯಾಮಿಲಿ ಬಗ್ಗೆ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡೋದು ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಫ್ಯಾಮಿಲಿ ಏನಿದೆ, ನಮ್ಮ ಫ್ಯಾಮಿಲಿಗೆ ಏನು ಬೇಕು, ನಾವು ಯಾವ ರೀತಿ ಜೀವನ ಮಾಡ್ತಾಯಿದ್ದೀವಿ, ನಾವು ಫೈನಾನ್ಷಿಯಲಿ ಏನು ಮಾಡ್ತಾಯಿದ್ದೀವಿ, ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತಾಯಿದ್ದೀವಿ, ನನ್ನ ಮಕ್ಕಳಿಗೆ ಏನು ಮಾಡಬೇಕು, ನನ್ನ ಫ್ಯಾಮಿಲಿಗೆ ಏನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಏನೇನು ಕಲ್ತ್ಕೊಬೇಕು, ಅದನ್ನು ಮಾಡ್ಕೊಂಡು ಜೀವನ ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಎಲ್ಲದನ್ನು ಒಳ್ಳೆಯದೇ ಆಗುತ್ತೆ. ಒಳ್ಳೆ ರೀತಿಲಿ ನಾವು ಯೋಚಿಸ್ಬೇಕು, ಒಳ್ಳೆ ರೀತಿಲಿ ಜೀವಿಸಬೇಕು ಅಂತ ಹೇಳ್ತೀನಿ. ಇದನ್ನು ನಾನು ಭಾಳ ಲೈಫಲ್ಲಿ ಕಲ್ತಿದ್ದೀನಿ. ಮುಂಚೆ ಎಲ್ಲ ನನ್ನದು ನೆಗೆಟಿವ್ ಮೈಂಡ್ ಇತ್ತು, ಯಾಕೆ ಸುಳ್ಳು ಹೇಳಬಾರ್ದು. ಕೆಲವೊಂದು ವಿಚಾರಗಳಲ್ಲಿ ಈಗ ಯಾವುದೇ ರೀತಿಯಾದಂಥ ನೆಗೆಟಿವ್ ಮೈಂಡ್ ಸೆಟ್ ತೆಗ್ದಿದೆ ಅಂತ ಹೇಳ್ಬೋದು ದೇವರಿಂದ. ಒಳ್ಳೆ ಪಾಸಿಟಿವ್ ಆಗಿ ಇರೋದ್ರಲ್ಲೇ ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಅದನ್ನು ಹೇಳ್ತಾನೆ ಇರ್ತೀನಿ ನನ್ನ ವ್ಲಾಗಲ್ಲಿ. ಇರೋದ್ರಲ್ಲಿ ನೆಮ್ಮದಿಯಾಗಿರಬೇಕು, ಅತಿ ಆಸೆ ಬೇಡ. ಇರೋದ್ರಲ್ಲಿ ಸ್ವಲ್ಪ ಚಿಕ್ಕದನವಾಗಿ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿರಬೇಕು ಅಷ್ಟೇ. ಪೂಜೆ ಆಯಿತು, ಎಲ್ಲರಿಗೂ ಮಂಗಳಾರತಿ ಕೊಡ್ತಾಯಿದ್ದೀನಿ. ಅಮ್ಮನ್ನ ಕರಿತಾಯಿದ್ದೀನಿ. ನನ್ನ ಮಗಳಿಗೆ ನನಗೆ ಎಲ್ಲರಿಗೂ ಆರೋಗ್ಯ ಆಯುಷ್ ಕೊಡಬೇಕು ಮೊದಲನೇದಾಗಿ ಅಂತ ಕೇಳ್ಕೊಳ್ಳೋದು ಪ್ರತಿ ಸಾರಿ ನಾನು.
ದುಡಿಯೋದಕ್ಕೆ ಆರೋಗ್ಯ ಆಯುಷ್ ಇದ್ದರೆ ನಾವೇ ದುಡ್ಕೊಂಡು ತಿಂತೀವಿ. ದುಡಿಯೋದಕ್ಕೆ ದಾರಿ ತೋರಿಸಪ್ಪ, ಇಷ್ಟನ್ನೇ ಕೇಳ್ಕೊಳ್ಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಯಾವುದೇ ರೀತಿಯಾದ ನೆಗೆಟಿವ್ ಆಗಿ ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ. ಯಾರಿಗೂ ಕೂಡ ಬಯಸೋದು ಇಲ್ಲ. 6 ಆಗಿದೆ, ಇನ್ನೇನು ಕುತ್ಕೊಳ್ಳೋದು. ಅಮ್ಮನ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ತಾಯಿದ್ದೀನಿ. ಎಷ್ಟು ಟೈಮ್ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಅಮ್ಮ ಬಂದಿರೋದು ನನಗೆ ಶುಕ್ರವಾರ ಬಂದಿದ್ದಾಯಿತು, ಈಗಾಗಲೇ ಮಂಗಳವಾರ ಆಗೋಯಿತು. ಹೋಗ್ತೀನಿ ಅಂತಿದ್ರು. ಬೆಳಿಗ್ಗೆನೇ ಎದ್ದು ಹೋಗು ಅಂತ ಹೇಳ್ತಾಯಿದ್ದೀನಿ ಟ್ರೈನ್ಗೆ. ಹಾಗಾಗಿ ಈಗ ಹೊಸದಾಗಿ ಉಂಡಿನ ತರಿಸಿದ್ದೀವಿ. ಹೊಸ ಸೇವಿಂಗ್ಸ್ ಅಷ್ಟೇ. ನನ್ನ ವ್ಲಾಗು ಇಷ್ಟ ಆಯಿತಾ? ತುಂಬ ಲೆಂತಿಯಾಗಿ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಆ್ಯಂಡ್ ಶೇರನ್ನು ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.